ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಈ ವಿಡಿಯೋದೊಳಗೆ ಭಾರತದ ರಾಷ್ಟ್ರೀಯ ಚಳವಳಿಗೆ ಸಂಬಂಧಿಸಿದಂತೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತಂದಿದ್ದೇನೆ. ಸೊ ಒನ್ ಬೈ ಒನ್ ಪ್ರಶ್ನೆ ನೋಡ್ತಾ ಹೋಗೋಣ. ಮುಂಬರುವ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಪ್ರಶ್ನೆಗಳು ಉಪಯೋಗವಾಗಲಿವೆ. ಸೊ ಫಸ್ಟ್ ಪ್ರಶ್ನೆ ನೋಡೋಣ. ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟವು ಯಾವ ವರ್ಷಕ್ಕೆ ಆರಂಭವಾಯಿತು? ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟ ಯಾವಾಗ ಪ್ರಾರಂಭವಾಯಿತು ಅಥವಾ ಆರಂಭವಾಯಿತು ಅಂತಂದು ಕೇಳಿದ್ರೆ, ಸೊ ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳಿವೆ. ಸೊ ದ ರೈಟ್ ಆನ್ಸರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1857 ಇಸ್ ದಿ ರೈಟ್ ಆನ್ಸರ್. 1942 ಕ್ವಿಟ್ ಇಂಡಿಯಾ ಚಳವಳಿ. 1919 ಜಲಿಯನ್ ವಾಲಾ ಬಾಗ್. ಸೊ ರೈಟ್ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಯಾವ ವರ್ಷದಲ್ಲಿ ನಡೆಯಿತು? ಸೊ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವ ವರ್ಷದಲ್ಲಿ ನಡೆಯಿತು ಅಂದರೆ ಆಪ್ಷನ್ ಎ 1919ರಲ್ಲಿ ನಡೆಯಿತು. ನೆಕ್ಸ್ಟ್ ಕ್ವಶನ್, ಮಹಾತ್ಮ ಗಾಂಧೀಜಿಯ ಮೊದಲ ಸತ್ಯಾಗ್ರಹ ಚಳವಳಿ ಭಾರತದಲ್ಲಿ ಯಾವ ನಗರದಲ್ಲಿ ನಡೆಯಿತು? ಮಹಾತ್ಮ ಗಾಂಧೀಜಿಯವರ ಮೊದಲ ಸತ್ಯಾಗ್ರಹ ಚಳವಳಿ ಭಾರತದಲ್ಲಿ ಯಾವ ಒಂದು ನಗರದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ ಅಹಮದಾಬಾದ್, ಚಂಪಾರಣ್, ಬಾರ್ಡೋಲಿ, ತಾಂಡಿ. ಸೊ ಫಸ್ಟ್ ಅವರ ಸತ್ಯಾಗ್ರಹ ಚಳವಳಿ ನಡೆದಿದ್ದು ಚಂಪಾರಣ್ಯ, ಈ ಒಂದು ನಗರದಲ್ಲಿ ಅವರ ಮೊದಲ ಸತ್ಯಾಗ್ರಹ ನಡೆಯಿತು. ನೆಕ್ಸ್ಟ್ ಕ್ವಶನ್, 1930ರಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹವನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ? ಸೊ 1930ರಲ್ಲಿ ನಡೆದಿರತಕ್ಕಂತಹ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಉಪ್ಪಿನ ಸತ್ಯಾಗ್ರಹವನ್ನು ಇನ್ನೊಂದು ಹೆಸರಿನಲ್ಲಿ ಇನ್ನೊಂದು ಹೆಸರು ಏನಂತ ಕೇಳಿದರೆ ಭಾರತೀಯ ಹೋರಾಟ, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಖಿಲಾಫತ್ ಚಳವಳಿ ಅಂಡ್ ಸ್ವರಾಜ್ಯ ಚಳವಳಿ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆಯನ್ನು ಯಾರು ನೀಡಿದ್ದಾರೆ? 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಘೋಷಣೆ ನೀಡಿದವರು ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಕ್ವಶನ್, ದೀನ್ ಇ ಇಲಾಹಿ ಧರ್ಮವನ್ನು ಯಾರು ಪ್ರಾರಂಭಿಸಿದರು? ದೀನ್ ಇ ಇಲಾಹಿಯನ್ನು ಪ್ರಾರಂಭಿಸಿದವರು ಅಕ್ಬರ್. ನೆಕ್ಸ್ಟ್ ಕ್ವಶನ್, ಜಹಾಲತ್, ಬಹಾಲತ್ ಮತ್ತು ಇನ್ಸಾಫ್ ಎಂಬ 3 ಆಧಾರದ ಮೇಲೆ ಆಡಳಿತ ನಡೆಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅವರು ಜಹಾಲತ್, ಬಹಾಲತ್ ಮತ್ತು ಇನ್ಸಾಫ್ ಎಂಬ 3 ಆಧಾರದ ಮೇಲೆ ಆಡಳಿತ ನಡೆಸಿದ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತವನ್ನು ಸ್ವಾತಂತ್ರ್ಯಕ್ಕೆ ಕರೆದೊಯ್ದ 1947ರ ಸ್ವಾತಂತ್ರ್ಯ ಕಾಯ್ದೆಯನ್ನು ಯಾವ ದೇಶದ ಸಂಸತ್ತು ಅಂಗೀಕರಿಸಿತು? ಸೊ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಅಂಡ್ ಜರ್ಮನಿ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ, ಬ್ರಿಟನ್. ನೆಕ್ಸ್ಟ್ ಕ್ವಶನ್, ಅರವಿಂದೋ ಆಶ್ರಮ ಎಲ್ಲಿ ಸ್ಥಾಪಿಸಲಾಯಿತು? ಅರವಿಂದೋ ಆಶ್ರಮವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸೊ ರೈಟ್ ಆನ್ಸರ್ ಆಪ್ಷನ್ ಎ, ಪಾಂಡಿಚೇರಿಯಲ್ಲಿ ಅರವಿಂದೋ ಆಶ್ರಮವನ್ನು ಸ್ಥಾಪಿಸಲಾಗಿದೆ. ಅಂಡ್ ಲಾಸ್ಟ್ ಕ್ವಶನ್, ಭಾರತದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸೊ ರೈಟ್ ಆನ್ಸರ್ ಆಪ್ಷನ್ ಎ, 1949ರಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತನ್ನು ಸ್ಥಾಪಿಸಲಾಯಿತು. So if you like this video, please subscribe my channel. Thank you.